ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗಾಗಿ ಕಟ್ಟಿದ ಉಪಹಾರ ಕೊಠಡಿಯ ವ್ಯವಸ್ಥೆ ನೋಡಿದ್ರೆ ನೀವು ಕೂಡ ದಂಗಾಗಿ ಹೋಗ್ತೀರಾ. ರಾಜ್ಯ ಸರ್ಕಾರ ಒಂದಿಲ್ಲ ಒಂದು ಯೋಜನೆಗಳನ್ನು ಕೊಟ್ಟರೂ ಸಹ ಅದು ಅನುಷ್ಠಾನಕ್ಕೆ ತರುವಲ್ಲಿ ವಿಫಲ ಆಗುತ್ತಿರುವುದು ದುರ್ದೈವ. ಅದೆಷ್ಟೋ ರೋಗಿಗಳು ಬಡವರು ಇರುತ್ತಾರೆ, ಒಂದು ಹೊತ್ತು ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿರುತ್ತದೆ. ಅಂಥದರಲ್ಲಿ ಬಿರು ಬೇಸಿಗೆ ಕೂಡ ಆವರಿಸಿದ್ದು ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಇದೆ. ರಾಯಬಾಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಉಪಹಾರ ಕೊಠಡಿ ನಿರ್ಮಾಣ ಮಾಡಿ 5 ವರ್ಷಗಳೇ ಕಳೆದರೂ ಉದ್ಘಾಟನೆ ಭಾಗ್ಯ ಇನ್ನೂ ಇಲ್ಲ. ಕಟ್ಟಡ ಸಂಪೂರ್ಣ ಹದಗೆಟ್ಟಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಎಲ್ಲಿ ನೋಡಿದ್ರೂ ಸಂಪೂರ್ಣವಾಗಿ ಕಟ್ಟಡ ದುರಸ್ತಿಗೆ ಬಂದು ನಿಂತಿದೆ. ಹಾಗಾದ್ರೆ ಈ ಕಟ್ಟಡಕ್ಕೆ ನಿರ್ಲಕ್ಷ್ಯ ಮಾಡುತ್ತಿರುವುದು ಯಾಕೆ? ಸಾರ್ವಜನಿಕರ ಉಪಹಾರ ಕೊಠಡಿ ನಿರ್ಮಾಣ ಯಾಕೆ ಮಾಡಿದ್ರು, ಅದು ಕಾರ್ಯನಿರ್ವಹಿಸ್ತಿಲ್ಲ ಯಾಕೆ? ರಾಯಬಾಗ ಜನಪ್ರತಿನಿಧಿಗಳು ಹಾಗೂ ಸಚಿವರು ಇದರ ಬಗ್ಗೆ ಮರೆತೇ ಬಿಟ್ಟರೆ ಈ ಕಟ್ಟಡವನ್ನು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಕಟ್ಟಿದ ಸಹಕಾರಿ ಉಪಹಾರ ಕೊಠಡಿ ಉದ್ಘಾಟನೆ ಭಾಗ್ಯ ಯಾವಾಗ ಎಂದು ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಜನರು ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ.